ನೋಡ್ದೇನಕ್ಕ ನಿನ್ ಗಂಡ ಎಂತ ನೀಚ್ ಕೆಲಸ ಮಾಡವನೆ. ನಿನ್ ಬಳೆನ ಕದ್ದು ಆ ಚಕ್ಕೋರಿ ಕೊಡ್ಬೇಕು ಅಂತ ಮಾಡವನೆ. ಬಾಬಣ್ಣ ಯಾಕಿಂಗ್ ಮಾಡಿದ್ರಿ? ಬೇಕು ಅಂತ ಹೇಳಿದ್ರೆ ಈ ಬಳೆನ ನಾನೇ ಕೊಟ್ಬಿಡ್ತಿದ್ದಿ, ಅದ್ಬಿಟ್ಟು ಕದಿಯಕ್ಕೆ ಯಾಕೋದ್ರಿ? ನಾನು ಕಲಿಬೇಕು ಅಂತ ಬರ್ನಿಲ್ಲ ಕಮ್ಮೆ. ಇನ್ನೇನು ಕದಿಬಾರ್ದು ಅಂತ ಬಂದಿದ್ರಾ? ನಿಂಬುದಿ ನನಗೆ ಗೊತ್ತಿಲ್ವಾ ಅಕ್ಕ? ಎಷ್ಟು ಬಡ್ಕೊಂಡೆ ನಾನು ಇವನು ಮದ್ವೆ ಆಗ್ಬೇಡ ಅಂತ. ಎಂತೆಂತ ಗಂಡು ಬಂದಿದ್ರು, ಅವ್ರನ್ನೆಲ್ಲ ಬಿಟ್ಟು ಈ ಕಣ್ಣನ್ ಮದ್ವೆ ಆಗಿದ್ಯಲ್ಲ. ಬಾಬಣ್ಣಂಗೆ ಹಂಗೆಲ್ಲ ಯೋಬೇಡ, ಅವರು ನೀಚ್ ಪರ್ಸನ್. ಕರೆಕ್ಟ್ ಬಿಡು, ಹೆಂಡತಿ ಬಳೆ ಕದ್ದು ನೀಚ್ ಪರ್ಸನ್ನೇ. ಬಾ ಮೈದ, ಅವ್ ಹೇಳ್ತಾ ಇರೋದು ನೀಚ್ ಪರ್ಸನ್ ಅಂತಲ್ಲ, ನೈಸ್ ಪರ್ಸನ್ ಅಂತ. ಹಿಡಿದ್ರಿ ಜಾಡ. ಬಾಬಣ್ಣ ಆದ್ರೂ ನೀವು ಹಿಂಗ್ ಮಾಡ್ಬಾರ್ದಿತ್ತು. ನನ್ನ ತಮ್ಮ ಉತ್ತಮ ಪ್ರೀತಿಯಿಂದ ತಂದ್ಕೊಟ್ಟಿರೋ ಬಳೆನ ಕದ್ದ ಯಾರು ಕೊಡ್ಬೇಕು ಅಂತ ಇದ್ರಿ? ಹೌದು ಬಾವ, ನಿಜ ಹೇಳಿ, ಆ ಬಳೆನ ಕದ್ದು ಯಾರು ಕೊಡ್ಬೇಕು ಅಂತ ಮಾಡ್ತಿದ್ರಿ? ಯಾರು ಹೋದೋ ಚಕೋರಿ? ನೋಡಿ ಅಣ್ಣ ಎತ್ನವ್ರೆ ಮುಟ್ಟಾಳ ಮಧುರ ಅವ್ರನ್ನೇ ಚಕೋರಿ ಅಂತಾನೆ. ನಾನು ಯೋಚನೆ ಮಾಡ್ಬಿಡಿ, ನಾ ಬಳೆನ ಕದ್ಕೊಂಬಂದು ಮಧುರ ಅವ್ರಿಗೆ ಕೊಡ್ತಿದ್ದೆ ಅಂತ ಅವನು ಗೊತ್ತಿಲ್ಲ. ಉತ್ತಮ್, ಈಗ ಆಗೋಯ್ತು, ಯಾಕೆ ಇಷ್ಟೊಂದೆಲ್ಲ ಮಾತು? ಯಾವುದೋ ಪ್ರೆಷರಲ್ಲಿ ಹೀಗೆಲ್ಲ ಮಾಡಿರ್ತಾರೆ, ಇದನ್ನೆಲ್ಲ ಹೀಗೆ ಬಿಟ್ಬಿಡು. ಅಕ್ಕ ನೀವು ಸುಮ್ಮನೆ ರೀ. ಇವತ್ತು ಇವ್ರನ್ನ ಸುಮ್ಮನೆ ಬಿಟ್ರೆ ನಾಳೆ ನಮ್ಮ ಮಕ್ಕಂಗೆ ತೊಂದರೆ ಕೊಟ್ಟು ಇರೋ ಬರೋದ್ಮೇಲೆ ದೋಚ್ಕೊಂಡು ಹೋಗಿ ಆ ಚಕೋರಿ ಕೊಟ್ರೆ ಏನ್ ಮಾಡ್ತೀರಾ? ಬಾಬಾ ಆ ಚಕೋರಿ ಯಾರು ಅಂತ ಹೇಳಿ. ಬಾಬಣ್ಣ ಯಾಕೆ ಮಾತಾಡ್ತಿಲ್ಲ? ನನ್ನ ತಮ್ಮ ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ. ಹೇಳಿ ಬಾಬಾ, ಯಾರದು ಚಕೋರಿ? ಮಾತ್ಗೂ ಚಕೋರಿ ಚಕೋರಿ ಅನ್ಬೇಡ ಕಣ. ನನ್ನ ಹೆಂಡತಿ ನಿನ್ ಕಡೆಗೆ ಚಕೋರಿ ತರ ಕಾಣ್ತಾಳೆನಾ? ಅಂದ್ರೆ ಯಾರಿಗೆ ಆಗ್ಲಿ ಕರಿಬಾರ್ದು ಅಂದೆ. ಒಂದು ಹೆಣ್ಣಿಗೆ ಗೌರವ ಮರ್ಯಾದೆ ಕೊಟ್ಟು ಮಾತಾಡಿಸ್ಬೇಕು. ನಿಮ್ಮಿಂದ ಮರ್ಯಾದೆ ಕೊಡೋದನ್ನ ನಾನು ಕಲಿಬೇಕಾಗಿಲ್ಲ. ನೀವು ಇವ್ರ ಜೊತೆ ಕೈ ಜೋಡಿಸಿದಿರ ಅಂತ ಗೊತ್ತು, ಅದಕ್ಕೆ ಸಪೋರ್ಟ್ ಮಾಡ್ಕೊಂಡು ಮಾತಾಡಬೇಡಿ. ನೀವು ಅವ್ರ ಜೊತೆ ಸಂಬಂಧ ಇಟ್ಕೊಂಡಿದ್ದೀರಾ? ಸಂಬಂಧ ಇಟ್ಕೊಳ್ಳೋದೇನ? ಅವರು ಇವ್ರು ಹೆಂಡ್ರಿ ಅಂದ್ರೆ ಒಂದ್ ಹೆಣ್ಣು ಇಪ್ಪಟ್ಟಿ ಸಪೋರ್ಟ್ ಮಾಡ್ಕೊಂಡ್ ಮಾತಾಡ್ತಾ ಇದಾರಲ್ಲ, ಅವ್ರೇನ್ ನಿಮ್ ಹೆಂಡ್ರ ಅಂತ ಕೇಳ್ತಾವ್ನಿ. ಬಾಬಾ ಅವ್ರ ಬಗ್ಗೆ ಮಾತಾಡ್ಬಿಟ್ಟು ನಿಮ್ ಬಗ್ಗೆ ಹೇಳಿ. ಕದ್ಬಳಿನ ಯಾರು ಕೊಡ್ಬೇಕು ಅಂತಿದ್ರಿ? ಉತ್ತಮ್, ಇನಫ್. ಇದ್ರ ಬಗ್ಗೆ ಮಾತಾಡ್ತಾ ಹೋದ್ರೆ ದೊಡ್ಡದಾಗ್ತಾನೆ ಇರುತ್ತೆ. ಈ ವಿಷಯನ ಹೀಗೆ ಮರ್ತು ಬಿಡು. ಹೇಗ್ ಮರೆಯಕ್ಕಾಗತ್ತಕ್ಕ? ಇವತ್ತೊಂದು ತೀರ್ಮಾನ ಆಗ್ಲೇಬೇಕು. ಇವ್ರು ನಿಜ ಹೇಳೋ ತನಕ ನಾನ್ ಬಿಡಲ್ಲ. ವಾಣ್ಯಪ್ಪನವ್ರೆ, ಇವೆಲ್ಲ ಆಗಿದ್ದು ನಿಮ್ಮಿಂದ. ನೀವು ಸುಮ್ಮನಿದ್ರೆ ಹೆಂಗೋ ಬಳೆಗಳನ್ನ ಕದ್ಕೊಂಬಂದು ಮಧುರ ಅವ್ರಿಗೆ ಕೊಡ್ತಿದ್ನ. ಅಷ್ಟರಲ್ಲಿ ಬಂದು ಕಡ್ಡಿ ಅಳ್ಳಾಡಿಸಿ ಅವ್ನ ಬಾಯಿಗೆ ಸಿಕ್ಕು ನನ್ನ ಚಡ್ಡಿ ಉದ್ರೋಂಗೆ ಮಾಡಿಬಿಟ್ರಿ. ನೀವು ಅಂತ ನನ್ಗೇನು ಗೊತ್ತಿತ್ತು ಗೌಡ್ರೆ, ನೀವು ಕಳ್ಳ ಅಂತ ಹಿಡ್ಕೊಂಬಿಟ್ಟೆ. ಬಾಬಾ ಏನದು ಗುಸ್ಗುಸು? ಏನಾರು ಹೇಳೋಂಗಿದ್ರೆ ನೇರವಾಗಿ ಹೇಳಿ. ನೋಡಕ್ಕೂತು ಸರಿ ಉತ್ತು ಆಗಿದ್ದು ಆಗೋಯ್ತು. ರಂಪ ರಾಮಾಯಣ ಎಲ್ಲ ಯಾಕೆ ಮಾಡಬೇಕು? ಮಧುರ ಅವ್ರು ಹೇಳ್ತಾ ಇರ್ತಾನೆ, ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಡು. ನಿಲ್ಲಿಸ್ಬಿಡ್ತೀನಿ, ಆದ್ರೆ ಅದಕ್ಕಿಂತ ಮುಂಚೆ ನಿಜ ಹೇಳಿ. ಅಕ್ಕನ ಬಳ್ಳಿನ ಕದ್ದು ಯಾರು ಕೊಡ್ಬೇಕು ಅಂತಿದ್ರಿ? ಸುತ್ತಿ ಬರ್ತಿ ಅಲ್ಲಿಗೆ ಬರ್ತಾನಲ್ಲ ಇವ. ಎಂತ ಮಾಡ್ರೆ ಗಲಾಟೆ? ಜಾನ್ ಅವ್ರಂತ ತೊಂದರೆ ಕೊಟ್ರ? ಒಳ್ಳೆ ಟೈಮ್ಗೆ ಬಂದಿದ್ರಿ ಇನ್ಸ್ಪೆಕ್ಟ್ರೆ. ಇಷ್ಟು ದಿನ ಕಳ್ತನ ಆದ್ಮೇಲೆ ಬರ್ತಿದ್ರಿ, ಇವತ್ತು ಕಳ್ರನ್ನ ಹಿಡಿದ್ಮೇಲೆ ಬಂದಿದ್ದೀರಾ. ಇದೊಂದು ಸ್ವಲ್ಪ ಜಾಸ್ತಿ ಹೇಳಿ ಮರ್ರೆ. ಕಳ್ರೇನು ನಾವು ಇಂತಲ್ಲೇ ಕಳ್ತನ ಮಾಡುತ್ತಂದೇಳಿ ನಮ್ಗೇನು ಮೇಲ್ ಮಾಡ್ತಾರ? ನಿಮ್ಮನೆ ಲಾಪು ಕಳ್ತನ ನಿಮಗೆ ತಪ್ಸೋಕಾತಿಲ್ಲ ಅಂದಮೇಲೆ ದೂರದಲ್ಲಿಪ್ಪು ನಮ್ಮ ಮೇಲೆ ಕಂಪ್ಲೇಂಟ್ ಕೊಡೋದು ತಪ್ಪಲ್ದ? ಗೋತ್ರ ಕೇಳಿದೆ ಇಡೀ ಜಾತಕನೇ ಹೇಳ್ತೀರಲ್ರಿ. ಅವರಿಬ್ರೇ ಕಳ್ತನ ಮಾಡಿದ್ದು, ಅವ್ರನ್ನ ಅರೆಸ್ಟ್ ಮಾಡಿ ಫಸ್ಟು. ಜಾನಿ ಅವ್ರು ಕಳ್ತನ ಮಾಡ್ತಾರಂದೇಳಿ ನಂಬ್ಲಕ್ಕ ಅಲ್ಲ, ಕೆಲಸ ಮಾಡೋಕೆ ಅಂತ ಇಲ್ದಿದ್ದಾಗಳ ಅಂತ ಆಲೋಚನೆ ಬಪ್ಪುದು ಮಾಮೂಲಿ. ಅರೆ ಗೌಡ್ರೆ ಅಂತ ಹಿಂಗೆ ಮಾಡ್ತಾರೆ, ಅದು ಅವ್ರ ಮನೇಲೆ. ಗೌಡ್ರೆ, ಯು ಆರ್ ಅಂಡರ್ ಅರೆಸ್ಟ್. ಇನ್ಸ್ಪೆಕ್ಟರ್, ಇದ್ರಲ್ಲಿ ಜಾನ್ ಇದ್ ಯಾವ ತಪ್ಪು ಇಲ್ಲ, ಪ್ಲೀಸ್ ಅವ್ರನ್ನ ಬಿಟ್ಬಿಡಿ. ಅಯ್ಯೋ ಸುಂದ್ರಿ ಮೇಡಮ್, ನೀವು ಈ ನಮ್ನಿ ಗೋಗರೋದ್ ಕಂಡ್ರೆ ನನ್ನ ಮನ್ಸು ಕರ್ಗಿ ಇವ್ರನ್ನ ಬಿಡ್ಕಂದಳಿ ಅನ್ಸತ್ತೆ. ಅರೆ ಎಂತ ಮಾಡೋದು, ಕಾನೂನು ನಿಮ್ಗಿಂತ ದೊಡ್ಡದಲ್ದ, ನಾವು ಅದಕ್ಕೆ ತಲೆ ಬಾಕ್ಕೆ. ಇನ್ಸ್ಪೆಕ್ಟ್ರೆ, ನಮ್ಮ ಬಾಬಣ್ಣನು ಚಂದನ್ ಅವ್ರನ್ನು ಬಿಟ್ಬಿಡಿ. ಉತ್ತಮ, ಇದೊಂದ್ಸಲ ಅವ್ರಿಗೆ ಹೇಳಿ ಬಿಡ್ಸೋ. ಅಕ್ಕೋ ಇದೆಲ್ಲ ನಿಮ್ಗೆ ಗೊತ್ತಾಗಲ್ಲ, ಸುಮ್ಕಿರು. ನಂಗೆಲ್ಲ ಗೊತ್ತಾಯ್ತದೆ ನೋಡು. ಬಾಬಣ್ಣನು ಚಂದನ್ ಅವ್ರನ್ನು ಬಿಡ್ಸು, ಇಲ್ಲ ಅಂದ್ರೆ ನನ್ನ ಮೇಲೆ ಆಣೆ. ಅಕ್ಕ 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 ಆಣೆ ಮಾಡಿ ನನ್ನ ಕೈ ಕಟ್ಟಾಕ್ಬಿಟ್ಟಲ್ಲ. ಸರಿ, ನೀನು ಮಾದಿಗೆ ಬೆಲೆ ಕೊಟ್ಟು ಇವ್ರನ್ನ ಬಿಡಿಸ್ತೀನಿ. ಇನ್ಸ್ಪೆಕ್ಟ್ರೆ, ಇವ್ರನ್ನ ಬಿಟ್ಬಿಡಿ, ಬೇರೆ ಕೆಲಸ ಆದ್ರೆ ನೋಡ್ಕೊಳ್ಳಿ. ಅಡ್ಡಿಲ್ಲ ಬತ್ತೆ. ಬಾವಂದ್ರ ಬದುಕೊಂಡ್ರಿ, ಆದ್ರೆ ನಾನು ಮಾತ್ರ ಸುಮ್ಮನೆ ಬಿಡುದಿಲ್ಲ. ನಿಮ್ಮ ಹಿಂದೆ ಇರೋ ಚಕುವಿನ ಕಂಡು ಹಿಡಿದೇ ಹಿಡಿತೀನಿ.